ಇವಮ್ಮ ಮಾಮೂಲಿ ಐತಿ. ದೀಪು ಜೋಡು ದೀಪು ಸುಮ್ಮನೆ ಆ ಕಡೆ ಇರು. ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ನಾವೇನೇನ್ ಮಾಡ ಅನ್ನೋ ಬಂದು ಬೇಡಮ್ಮ ಜಾಸ್ತಿ ಆಯ್ತು. ಮೌಲಿಗೆ ಮಾತ್ರ ಪುನಗ ಬೂಡತೆಯನ್ನ ಬಾಬಾಗ 5,000 ರೂಪಾಯಿಗೂ ಸಿಗುತ್ತೆ. ಕಾಸ್ಟ್ಲಿ ಅಂದ್ರೆ ಲಕ್ಷ ಗಟ್ಟಲೆದು ಇದೆ. ಸೂಪರ್ ಕಾಣಿಸ್ತೈತಿ ಎಲ್ಲ. ನಾನೀಗ ಸ್ಟೇಟಸ್ಗೆ ಹಾಕುದು ಕಾಯ್ತಿದ್ದೇನೆ. ಇದೆಲ್ಲ ದುಡ್ಡಿದೆ ನಿಮ್ಮ ಹತ್ರ ಮಾಡ್ತೀರಿ, ಇದೆಲ್ಲ ಶೋ, ಇದೆಲ್ಲ ಯೂಸ್ ಆಗಲ್ಲ ಅಂತ. ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ದೀಪ್ ಅವರ ಆರ್ಟಿಕಲ್ ನ್ಯೂಸ್ ಪೇಪರಲ್ಲಿ ಬಂದಿತ್ತು, ಅದನ್ನು ಹಾಗೆ ಮನೆಯವ್ರಿಗೆ ತೋರಿಸ್ತಾ ಇದೆ. ಹಾಗೆಯೇ ಮಾಮಿ ಅಮ್ಮನ ಜೊತೆಗೆ ಒಂದು ರೀಲ್ಸ್ ಮಾಡಬೇಕು ಅಂತ ಅವರಲ್ಲಿ ರೆಡಿ ಆಗ್ತಿದ್ದಾರೆ. ಬೆಸ್ಟ್ ಥಿಂಗ್ ಇತ್ತೀಚೆಗೆ ಅಂದರೆ ಪಾಪು ಜೊತೆನೇ ಬೆಳಿಗ್ಗೆ ಎದ್ದೇಳೋದು. ವಾಟ್ ಅನ್ ಅಮೇಝಿಂಗ್ ಫೀಲಿಂಗ್ ಗೊತ್ತಾ. ಹಾಗೆಯೇ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಸಾಂಬಾರ್ ಇವತ್ತು. ನನ್ನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಇದು. ನನಗೆ ತುಂಬ ಇಷ್ಟ ಇಡ್ಲಿ ಸಾಂಬಾರ್, ಮೈ ಫೇವ್ರೆಟ್. ತರಕಾರಿ ಸಾಂಬಾರ್ ಜೊತೆಗೆ ಇಡ್ಲಿ. ನಾನು ತಗೋತೀನಿ 10 ಕೋಟಿಗೆ ತಗೋತೀನಿ. ಯಮ್ ಯಮ್ ಯಮ್. ಇವತ್ತು ನನ್ನ ಫೋಟೋ ಬಂದಿದೆ ನ್ಯೂಸ್ ಪೇಪರಲ್ಲಿ. ಏನು ಬಂದಿದೆ? ಎಲ್ಲ ಇಂಗ್ಲೀಷಲ್ಲಿ ಐತೆ. ಓದ್ಬೇಕಲ್ವಾ? ಇಂಗ್ಲೀಷಲ್ಲಿ ಐತೆ. ಹೆಂಗೆ? ಯಾವ ಪೇಪರ್ ಇದು? ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್. ಪ್ರಜಾವಾಣಿಗೆ ಹಾಕೋಕೆ ಹೇಳೋಣ, ನಾಳೆ ಪ್ರಜಾವಾಣಿಗೆ ಹಾಕೋಕೆ ಹೇಳೋಣ. ಇವತ್ತು ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್. ಮಾಮಿನ ಫೋನ್ ನಂಬರ್ ಸೂಪರ್ ಸೂಪರ್ ಸೂಪರ್. ಇನ್ನ ಚೆನ್ನಾಗಿ ಈರಿಗಿನ ಚಂದ ತುಂಬಾ ಖುಷಿ ಆಯ್ತು. ನಾನೀಗ ಸ್ಟೇಟಸ್ಗೆ ಹಾಕುದು ಕಾಯ್ತಿದ್ದೇನೆ. ಅದು ನಾನು ಆರ್ ಸಿ ಬಿದು ಬಟ್ಟೆ ಹಾಕಿದ್ನಲ್ಲ, ಅದಕ್ಕೆ ಸೀರೆ ಹಾಕಿದ್ನಲ್ಲ, ಅದಕ್ಕೆ ಯಾರ್ಯಾರು ಸ್ಟೈಲ್ ಮಾಡಿದ್ದಾರೆ ಹೆಂಗೆ ಅಂತ ಆರ್ ಸಿ ಬಿ ಬಟ್ಟೆಗೆ ಅಂತ. ಆರ್ ಸಿ ಬಿ ಬಟ್ಟೆಯಲ್ಲಿ ಯಾವ ತರ ಬಟ್ಟೆ ಹಾಕೊಂಡಿದ್ದಾರೆ ಅಂತ. ನೀವೇನಾದ್ರೂ ಅವತ್ತು ಚೂಡಿದಾರ್ ಹಾಕಿದ್ರೆ ನಿಮ್ದು ಅಲ್ಲಿ ಫೋಟೋ ಬರ್ತಿತ್ತು. ನನಗೆ ಕಳ್ಸು. ఈయనలా ఫోటోకి పునర్నలా ಮ್ಯಾಚ್ ಹಾಕೊಂಡು. ಆ್ಯಸ್ ನ್ಯೂ ಪೇರೆಂಟ್ಸ್ ಪ್ರತಿ ತಿಂಗಳು ಪಾಪು ಫೋಟೋಸ್ ತಗೋಬೇಕು ಅನ್ನೋ ಆಸೆ ಇರುತ್ತೆ ಅಲ್ವಾ. ಬಟ್ ನನಗೆ ಸಿಂಪಲಾಗಿ ಮಾಡಬೇಕು, ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬಾರ್ದು. ಬಿಕಾಸ್ ಪಾಪುಗೆ ಇರಿಟೇಟ್ ಆಗಬಾರ್ದು ಅಲ್ವಾ. ಒಂದು 2-3 ಅವರ್ಸ್ ಶೂಟ್ ಇದ್ದರೆ ಅದಕ್ಕೂ ಇರಿಟೇಟ್ ಆಗುತ್ತೆ. ಬಟ್ ಸುಪ್ರಿಯಾ ಅವರು ಬೆಸ್ಟ್ ಥಿಂಗ್ ಏನು ಅಂದರೆ ಹಾಫ್ ಆನ್ ಅವರಲ್ಲಿ ಮುಗಿಸ್ತಾರೆ ಆ್ಯಂಡ್ ಚೆನ್ನಾಗಿರೋಂಥ ಫೋಟೋಸ್ ತೆಗಿತಾರೆ ಆಯಿತಾ. 2 ಮಂತ್ಸಿಂದ ಮಾಡ್ತಾ ಇರೋದ್ರಿಂದ ಅವ್ರ ವರ್ಕ್ ಬಗ್ಗೆ ನನಗೆ ಗೊತ್ತಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖುಷಿ ನೋಡಿ ಅಂತೆ ಎಲ್ಲ ಮ್ಯಾಚಿಂಗ್ ಅದು ಅದಕ್ಕೊಂಥರ ಖುಷಿ ಆಗ್ತೈತೆ ಆಟ ಆಡಕ್ಕೆ. ಸ್ಲ್ಯಾಂಟ್ ಪಾಪು ಈ ಥರ ಸೈಲೆಂಟಾಗಿ ಎಂಜಾಯ್ ಮಾಡ್ತಾ ಇರೋದನ್ನು ನೋಡಿ ಅಮ್ಮ ಮಾಮಿಗೆ ಫುಲ್ ಖುಷಿ. ದೇರ್ ಆಲ್ಸೋ ವೆರಿ ಹ್ಯಾಪಿ ಆಯಿತಾ. ಚೆನ್ನಾಗಾಯ್ತು ಈ ಸತಿನೂ. ಹೆಂಗೆ ನಿಮ್ಮ ಅಮ್ಮಗ? ಮಾಮಿ ನಮ್ಮ ಬಟ್ಟೆ ಕಾಂಬಿನೇಷನ್ ಹೇಗಿದೆ? ಕಂಪನಿಗೆ ಆರ್ಡರ್ ಕೊಟ್ಟಿದ್ದೆ, ಕೇಳಿದ್ ನಾನು. ಸೂಪರ್ ಕಾಣಿಸ್ತೈತಿ ಎಲ್ಲ. ಔಟ್ಫಿಟ್ ಅಂತೂ ಪ್ಲ್ಯಾನ್ ಮಾಡಿರೋ ಥರ ಇದೆ, ಬಟ್ ಇಟ್ ವಾಸ್ ಟೋಟಲಿ ಅನ್ಪ್ಲ್ಯಾನ್ ಗೊತ್ತಾ. ಪಾಪು ಹತ್ರ ಈ ಥರದ್ದಿತ್ತು. ದೀಪವ್ರಿಗೆ ಹಬ್ಬಕ್ಕಂತ ಇದನ್ನು ತಂದಿದ್ದು. ಹಾಗೆಯೇ ನಾನು ಹಾಕ್ಕೊಂಡಿದ್ದು ಪ್ರೆಗ್ನೆನ್ಸಿ ಟೈಮಲ್ಲಿ ನನಗೆ ಶಾಪ್ ಮಾಡಿದ್ದು. ನೋಡಿದ್ರೆ ಇವತ್ತು ಎಲ್ಲರದು ಮ್ಯಾಚಿಂಗ್ ಪರ್ಫೆಕ್ಟ್ ಆಗಾಯಿತು. ಇಲ್ಲಿಗೆ ಪುಟ್ಟದಾಗಿ ಫೋಟೋ ಸೆಷನು ಮುಗೀತು. ಲೋಕಿ ಸಂಡೇ ಅಲ್ಲ ಇವತ್ತು, ಸೈಲೆಂಟ್. ಎಷ್ಟು ಸಂಡೇ? ಆಲ್ಮೋಸ್ಟ್ ಮಗು ಹುಟ್ಟಿದ ಮೇಲೆ ಎಲ್ಲ ಸಂಡೇ ಹಿಂಗೇನೆ ಅಲ್ವಾ, ಮನೆಯಲ್ಲೆಲ್ಲ. ಓಕೆ ಲಿಸನ್, ನಮ್ದು ಸೆಕೆಂಡ್ ಮಂತ್ ಫೋಟೋ ಶೂಟ್ ಆಯ್ತಲ್ಲ ಪಾಪುದು, ಹೆಂಗ ಅನಿಸ್ತು ಅಲ್ವಾ? ಸಿಂಪಲ್ ಆಗಿ ಪಟ ಮಾಡಿ ಹೋಗ್ತಾರಲ್ಲ ಅವರು. ಇಲ್ಲಿ ಲೈಕ್ ಸುಪ್ರಿಯಾ ಆಯ್ತಾ, ಬೇಗ ಮಾಡೋಗ್ತಾರಲ್ಲ. ಇಲ್ಲಾಂದ್ರೆ ಇವರ ಪ್ರತಿ ತಿಂಗಳು ಇದಕ್ಕೆ ಅಗ್ರಿ ಮಾಡೋದಲ್ವಾ. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ ಇವತ್ತು. ಅಮೆಝಾನ್ ಇಂದ ಇದು ಬಂದು ಎಷ್ಟು ಸಮಯ ಆಯ್ತು ಕಂದ? 15 days ಆಯ್ತು. 15 days ಆಯ್ತು ಈ ಬಾಕ್ಸ್ ಬಂದಿಲ್ಲಿ. ವೆರಿ ಇಂಪಾರ್ಟೆಂಟ್ ಥಿಂಗ್. ನಾನಂತೂ ಕಾಯ್ತಾ ಇದೆ ಇದು ಬರೋದಕ್ಕೆ. ಬಂದ ಮೇಲೆ ಅಲ್ಲೇ ನಾಳೆ ಅಂತಾನೆ ಆಯ್ತು. ಏನಿದು? ಇದು ಐಸೋಫಿಕ್ಸ್ ಬೇಬಿ ಕಾರ್ ಸೀಟ್. ಅದನ್ನ ಆರ್ಡರ್ ಮಾಡಿದೀವಿ ಆರ್ ರ್ಯಾಬಿಟ್ ಇಂದ ಅಲ್ಲ, ಆರ್ ಫಾರ್ ರ್ಯಾಬಿಟ್ ಇಂದ. ಇಟ್ ಇಸ್ ನಾಟ್ ಸ್ಪಾನ್ಸರ್ಡ್. ಏನಕ್ಕಪ್ಪ ಇದನ್ನ ಆರ್ಡರ್ ಮಾಡಿದೀವಿ? ಮಕ್ಕಳನ್ನ ಯಾರು ಇದ್ರಲ್ಲಿ ಹಾಕೊಂಡು ಹೋಗ್ತಾರೆ ಅಂತ ಸುಮಾರು ಜನ ಪ್ರಶ್ನೆ ಇರುತ್ತೆ. ಇದೆಲ್ಲ ದುಡ್ಡಿದೆ ನಿಮ್ಮ ಹತ್ರ ಮಾಡ್ತೀರಿ, ಇದೆಲ್ಲ ಶೋ, ಇದೆಲ್ಲ ಯೂಸ್ ಆಗಲ್ಲ ಅಂತ. ಪ್ರಾಕ್ಟಿಕಾಲಿಟಿ ಏನು?
ಇಲ್ಲ, ಇದು ಪ್ರೊಟೆಕ್ಷನ್ಗೆ ತುಂಬಾ ಇಂಪಾರ್ಟೆಂಟ್. ಚೈಲ್ಡ್ ಕಾರ್ ಸೀಟ್ ನಾವು ಕೈಯಲ್ಲಿ ಹಿಂಗೆ ಹಿಡ್ಕೊಂಡು ಹೋಗ್ಬೇಕಾದ್ರೆ ಸಡನ್ ಬ್ರೇಕ್ ಹೊಡೆದು ಹಿಂಗಿದ್ರೆ ನಾವು ನಮ್ಮ ಜೊತೆ ಮಗುನು ಇಂಪ್ಯಾಕ್ಟ್ ಆದ್ರೆ ಮುಂದೆ ಇರೋದು ಮೇಜರ್ ಡ್ಯಾಮೇಜ್ ಆಗುತ್ತೆ. ಇದು ಹಾಕಿದ್ರೆ ಸೇಫ್ ಅಂದ್ರೆ ಮೇಜರ್ ಇಂಜುರೀಸ್ ಎಲ್ಲ ಪ್ರಿವೆಂಟ್ ಆಗುತ್ತೆ. ಸೊ ಇವಾಗ ತುಂಬಾ ಜನರ ಪ್ರಶ್ನೆ ಇರ್ಬೋದು, ನೀವೇನು ಇಷ್ಟು ಸಮಯ ಹಂಗೆ ಕರ್ಕೊಂಡು ಹೋಗ್ತಾ ಇದ್ರಿ, ಆಪ್ಷನ್ ಇರಲಿಲ್ಲ, ಇದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ವಿ ನಾವಲ್ವಾ, ಬಂದ ಮೇಲೆ ಫಿಕ್ಸ್ ಮಾಡೋದಕ್ಕೆ ಒಂದಿನ ಬೇಕಿತ್ತು. ನಾನು ಹೇಳ್ತಾ ಇದ್ದೆ ಇಟ್ಸ್ ನಾಟ್ ಸೇಫ್, ಹೋಗೋದೇ ಬೇಡ ಅಂತ ಅಲ್ವಾ. ಇಟ್ಸ್ ವೆರಿ ವೆರಿ ಪರ್ಟಿಕ್ಯುಲರ್. ಇಲ್ಲ, ಸೇಫ್ಟಿ ಏನಿದೆ ಇವಾಗ ಮಗು ಗೊತ್ತಾಗಲ್ಲ, ಹಠ ಮಾಡಕ್ ಶುರು ಆದ್ರೆ ಕೂರಕ್ಕೆ ಆಗಲ್ಲ, ಕುತ್ಕೊಳ್ಳೋದೇ ಇಲ್ಲ ಅಂದಾಗ ಅದು ಬೇರೆ ವಿಷಯ ಆಗುತ್ತೆ. ಬಟ್ ಆಸ್ ಲಾಂಗ್ as ವಿ ಕ್ಯಾನ್ ನಾವು ಮಾಡಬೇಕು, ಇವಾಗಿಂದನೇ ಪ್ರಾಕ್ಟೀಸ್ ಮಾಡಬೇಕು. ಅದೇ ಪ್ರಾಕ್ಟೀಸ್. ಇದೇ ಕಾರ್ ಸೀಟ್ ಅಂದ್ರೆ ಇದೇ ಸೀಟ್ ಅಂತ ಅನ್ನಿಸ್ಬೇಕು, ಅದಕ್ಕೆ ಹಠ ಮಾಡಬಾರ್ದು ಮುಂದುಗಡೆನೆ ಕೂರ್ಬೇಕು ಅಂತ. ಇಟ್ಸ್ ನಾಟ್ ಸೇಫ್. ಇನ್ಫ್ಯಾಕ್ಟ್ ನಮ್ಮ ಬ್ರದರ್ ಇನ್ ಲಾ ಅಂದ್ರೆ ಇವ್ರ ತಮ್ಮ ಇದಾರಲ್ಲ, ಇದೆಲ್ಲ ರೆಡಿ ಆಗದೆ ಇದ್ರೆ ಅವ್ರಿಗೆ ಮಗುನ ಕೊಟ್ಟು ಕಳ್ಸಲ್ಲ ಮನೆಗೆ ಹೋಗ್ಬೇಕಂದ್ರೆ ಐಸೋಫಿಕ್ಸ್ ಕಾರ್ ಸೀಟ್ ಫಿಕ್ಸ್ ಆಗಿರ್ಬೇಕು ಕಾರಲ್ಲಿ. ಎಸ್, ಇಲ್ಲಾಂದ್ರೆ ಕಳ್ಸಂಗೆ ಇಲ್ಲ, ಮನೆ ಕಳ್ಸಲ್ಲ. ಆಸ್ಪತ್ರೆಯಿಂದ ಹಲವಾರು ರೂಲ್ಸ್ ಇದೆ ಆ ಕಂಟ್ರೀಸ್ ಅಲ್ಲೆಲ್ಲ. ನಮ್ಮ ದೇಶದಲ್ಲಿ ಆ ರೂಲ್ಸ್ ಬರೋದು ತುಂಬಾ ಸಮಯ ಆಗ್ಬೋದು. ಒಂದು, ಎಲ್ಲಾರ್ಗು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರುತ್ತೆ, ಕಾರ್ ಇರ್ಬೇಕಲ್ಲ, ಕಾರ್ ಇರ್ಬೇಕು, ಆಮೇಲೆ ತಗೊಳಕ್ಕೆ ಸೀಟ್ ತಗೊಳಕ್ ದುಡ್ಡು ಇರ್ಬೇಕು. ಕರೆಕ್ಟ್. ಆತರ ರೂಲ್ಸ್ ಮಾಡಕ್ ಆಗಲ್ಲ ಇಂಡಿಯಾದಲ್ಲಿ. ಕರೆಕ್ಟ್. ಅಂಡ್ ಇದ್ರಲ್ಲಿ ಡಿಫ್ರೆಂಟ್ ಬಜೆಟ್ ಬರುತ್ತೆ. ಚೀಕೋ ಕಂಪನಿ ಇನ್ನ ಎಕ್ಸ್ಪೆನ್ಸಿವ್ ಅಲ್ವಾ? ಕಮ್ಮಿ ಅಂದ್ರೆ 5,000 ರೂಪಾಯಿಂದನೂ ಸಿಗುತ್ತೆ ಚೆನ್ನಾಗಿರೋದು. ಕಾಸ್ಟ್ಲಿ ಅಂದ್ರೆ ಲಕ್ಷ ಗಟ್ಟಲೆದು ಇದೆ. ಹೌದಾ? ಕಾಸ್ಟ್ಲಿ ಇದೆ ಹೌದಾ? ಅಂದ್ರೆ ಅಟ್ಲೀಸ್ಟ್ 50,000 ರೇಂಜ್ ಎಲ್ಲ ಇದೆ. ನಮ್ದಿದೆ ಎಷ್ಟು? ಇದು 10,000 ಅಷ್ಟು. ನಾವು ಮೀಡಿಯಂ ರೇಂಜ್ ತಂದಿದ್ದೀವಿ. ಯಾಕೆ ಅಂದ್ರೆ ಇದು 0 to ಎಷ್ಟು? 12 years ವರೆಗೂ ಮಾತ್ರ. ಅಂಡ್ ರಿವ್ಯೂಸ್ ಚೆನ್ನಾಗಿದೆ ಅಂತ. ಮೀಡಿಯಂ ಬ್ರ್ಯಾಂಡ್, ಯು ಕ್ಯಾನ್ ಗೆಟ್ ಎಕ್ಸ್ಪೆನ್ಸಿವ್ ಒನ್ಸ್. ಇವ್ರು ಇನಿಷಿಯಲಿ 24,000 ತರ್ತೀನಿ ಅಂದಿದ್ರು. ಚಿಕ್ಕೋ ಅದೆಲ್ಲ ಇನ್ನ ಕಾಸ್ಟ್ಲಿ 25,000-30,000 ಅದೆಲ್ಲ ಇದೆ. ಏನಕ್ಕೆ ಅಷ್ಟೊಂದೆಲ್ಲ ಬೇಡ. ಸ್ಟಾರ್ಟಿಂಗ್ ಅವ್ರ ಮೈಂಡ್ ಇದ್ದಿದೆ ಅದು ಬ್ರ್ಯಾಂಡ್ ಬೇಕು ಅಂತ. ಚಿಕ್ಕೋ ತರೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಯಾಕೆ ಅದನ್ನ ಚೇಂಜ್ ಮಾಡಿದ್ರಿ? ಸುಮ್ಮನೆ 25,000, ಅದಕ್ಕೆ ಚಿಕ್ಕೋಗೆ 30,000-35 ಇದೆ. ಆಮೇಲೆ ಅದೆಲ್ಲ ಯಾಕೆ ಅಷ್ಟೊಂದು ಬೇಡ ಅನ್ನಿಸ್ತಾವ. ಓಕೆ, ಸಾಕು ಇದು. ಸೊ ಏನ್ ಗೊತ್ತಾ, ಚೀಕೋ ಕಂಪನಿ ಎಲ್ಲ ಇಟ್ಸ್ ಇಂಟರ್ನ್ಯಾಷನಲ್ ಕಂಪನಿ ಆಗಿರೋದ್ರಿಂದ ಇಟ್ಸ್ ಎಕ್ಸ್ಪೆನ್ಸಿವ್. ಇದು ಆರ್ಫರ್ ರಾಬಿಟ್ ಇಂಡಿಯನ್ ಕಂಪನಿ. ದಟ್ಸ್ ವೈ ಪ್ರೈಸ್ ಈ ತರ ಇದೆ. ಕಮ್ಮಿ ಇದೆ ಮತ್ತೆ ರೀಸನಬಲ್ ಆಗಿದೆ. ರಿವ್ಯೂಸ್ ಚೆನ್ನಾಗಿದೆ ಆಯ್ತಾ? ರಿವ್ಯೂಸ್ ಚೆನ್ನಾಗಿದೆ. ದಟ್ ಇಸ್ ವೈ ನೀವು ತಗೋಬೇಕಾದ್ರೆ ಸುಮ್ಮನೆ ಕಮ್ಮಿ ಪ್ರೈಸ್ ತಗೋಬೇಡಿ. ಸೇಫ್ಟಿ ಫೀಚರ್ಸ್ ನೋಡಿ ತಗೊಳ್ಳಿ ಆಯ್ತಾ, ಹಿಂಗಿದೆ ಅಂತ ಸೇಫ್ಟಿ ರೇಟಿಂಗ್ಸ್ ಇದಕ್ಕೆ ನಿಜವಾಗ್ಲೂ ಚೆನ್ನಾಗಿದೆ. 5,000 ರೂಪಾಯಿಗೂ ಸಿಗುತ್ತೆ. ಆರ್ಫರ್ ರಾಬಿಟ್ ಅವ್ರದ್ದು ಇನ್ನೊಂದಿದೆ, ಇನ್ನೊಂದು ಸ್ವಲ್ಪ 6,000 ರುಪೀಸ್ ಅದನ್ನು ಚೆನ್ನಾಗಿದೆ. ಅಂದ್ರೆ ಬಜೆಟ್ ಬೇಕಂದ್ರೆ ಅದನ್ನು ತಗೋಬಹುದು. ನೀವು ಐಡಿಯಾ ಮಾಡಿಲ್ಲ ಏನಕ್ಕಿದೆಲ್ಲ ಅಂತ ಯೋಚನೆ ಮಾಡೋ ಬದಲು ಇಂಥದನ್ನ ನಾವು ನ್ಯೂ ಪೇರೆಂಟ್ಸ್ ಆಗಿರೋರು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ನಾವೇನೇನು ಮಾಡ ಅನ್ನೋ ಬದಲು ನಮ್ಮ ಮಗು ಸೇಫ್ಟಿಗೆ ನಾವು ಮಾಡಿದ್ರೆ ಇನ್ನೊಬ್ರು ನೋಡಿ ಅದನ್ನೇ ಕಲಿತಾರಲ್ವಾ. ಸೊ ಹಾಗಾಗಿ ಇಟ್ಸ್ ಇಂಪಾರ್ಟೆಂಟ್ ಅಂತ. ಮಗುಗೆ ಕಾರು ಸೀಟು, ಕಾರ್ ಸೀಟು ಮಗಿಗೆ ನೋಡೋಣ. ನೀವು ಹೋಗುವಾಗ ಕೂಡಿಸ್ಕೊಳಕ್ಕೆ ಸ್ವಲ್ಪ ಮುಂದೆ ತರ್ತೀರಾ ಕಾರ್ನ? ಫಸ್ಟ್ 2 years ಹಿಂಗೆ ಕೂರಬೇಕು. ರಿವರ್ಸ್ ಫೇಸ್. ಅದು ಡಿಸ್ಟರ್ಬ್ ಆಗಲ್ವಾ ಪಾಪುಗೆ? ಏನು ಡಿಸ್ಟರ್ಬ್ ಆಗುತ್ತೆ? ಅದಾರ ಅಲ್ಲಿ ಏನಿಲ್ಲ, ಇಲ್ಲಿ ಇಷ್ಟು ಜಾಗ ಇದೆ. ಈ ಥರನೇ ಇರಬೇಕಾ? ಉಲ್ಟಾ ಫೇಸಿಂಗ್ ಮಾಡಿದ್ರೆ? ಉಲ್ಟಾ ಫೇಸ್ ಮಾಡಿದ್ರೆ ಸಡನ್ ಬ್ರೇಕ್ ಹೊಡೆದಾಗ ಮಗುಗೆ ನೆಕ್ ಕಂಟ್ರೋಲ್ ಇರೋಲ್ಲ. ಸೊ ಹಿಂಗೆ ಮಾಡಬೇಕಾ? ನೆಕ್ ಡ್ಯಾಮೇಜ್ ಆಗುತ್ತೆ. ಇದು ಹಿಂಗಿದ್ರೆ ಅದು ಹಿಂಗಾಗುತ್ತೆ, ತಡ್ಕೊಳ್ಳುತ್ತೆ. ಫ್ರಂಟಿಗೆ ಹಿಂಗೆ ತಿರುಗಿಸಿ ಕೂರಿಸಿದ್ರೆ ಹಿಂಗಾಗುತ್ತಲ್ಲ, ಅವಾಗ ಡ್ಯಾಮೇಜ್ ಆಗುತ್ತೆ. ಅದಕ್ಕೇ ಚಿಕ್ಕ ಮಕ್ಳಿಗೆ ನೆಕ್ ಸ್ಟ್ರಾಂಗ್ ಆಗೋವರೆಗೆ ಬ್ಯಾಕ್ ಫೇಸಿಂಗೇ ಮಾಡಬೇಕು. ಅಟ್ಲೀಸ್ಟ್ 1 yearವರೆಗೂ 1.5 yearವರೆಗೂ ಮಿನಿಮಮ್ ಈ ಥರ ಇರಬೇಕು. ನೆಕ್ ಸ್ವಲ್ಪ ಸ್ಟ್ರೆಂತ್ ಬಂದಮೇಲೆ ರಿವರ್ಸ್ ತಿರುಗಿಸಿ. ಅಪ್ ಟು 2 years ಅಂತ ಹೇಳ್ತಾರೆ. ಅಪ್ ಟು 2 years ಈ ಥರನೇ ಕೂರಿಸ್ಬೇಕು ಪಾಪು. ಪಾಪು ಸೇಫ್ಟಿಗೋಸ್ಕರ ನಾವು ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀವಿ. ಬಟ್ ಐ ಹೋಪ್ ಹಿ ಆಲ್ಸೋ ಎಂಜಾಯ್ಸ್ ದ ರೈಡ್. ಅಮ್ಮ ಮತ್ತೆ ಸರಿ ಉಂಟಾ? ನಾನು ಗೊತ್ತುಂಡೆ ಬರೀ ಪಾಪುನ ಬಟ್ಟೆ ಪ್ರತಿ ತಿಂಗಳು ಮಲ್ಲ ಹಾಕುತ್ತೆ. ಈ ತಿಂಗಳು ಆರ್ಡರ್ ಮಾಡ್ತೀನಿ ನಾನು ತೂಕ. ಮಸ್ತ್ ಆರ್ಡರ್ ಮಾಡಿದೆ, ಒಂದೇ ಬೈದೆ. ಸೊ ಇವಾಗ ಫಸ್ಟ್ ಮಂತ್ಸಲ್ಲಿ ನನಗೆ ಗೊತ್ತಾಯ್ತಲ್ಲ ಏನ್ ಕಂಫರ್ಟೇಬಲ್ ಆಗಿರುತ್ತೆ ಮಗುಗೆ ಅಥವಾ ನಮಗೂ ಈಸಿ ಆಗುತ್ತೆ ಹಾಕೋದಕ್ಕೆ. ಸೊ ಜಾಸ್ತಿ ಫ್ರಂಟ್ ಬಟನ್ ಇರೋದು, ಈಸಿ ಇರೋದು, ಮೆಟೀರಿಯಲ್ ತುಂಬಾನೇ ಇಂಪಾರ್ಟೆಂಟ್. ಅದನ್ನ ನೋಡಿ ಪರ್ಚೇಸ್ ಮಾಡ್ತೀನಿ ಆಯ್ತಾ. ಸೊ ಪ್ರತಿ ತಿಂಗಳು ಹೊಸ ಬಟ್ಟೆ ಬೇಕು, ಬಿಕಾಸ್ ಪಾಪು ಸೈಜ್ ಚೇಂಜ್ ಆಗುತ್ತಲ್ಲ. ತೋಜಲ್ಲಿ ಚೆನ್ನಾಗಿದೆ ಕಲರ್, ಬ್ಯೂಟಿಫುಲ್. ಒಂದು 10 ಆರ್ಡರ್ ಮಾಡಿದ್ದೀನಿ ಈ ತಿಂಗಳಿಗೆ.
ಅದರಲ್ಲಿ ಒಂದು 4 ಬಂದಿದೆ. 4. ಓ ಮೈ ಗಾಡ್, ಸೋ ನೈಸ್. ಇಂಚಿ ನಂಗೆ ಕನ್ನಡ ಆಯ್ತು. ಮೌಲ್ಯ ಮಾತ ಪದ್ಮಪುನಗ ಬೂಡತೆಯನ್ನ ಬಾಬಾಗು. ಮಗುಗೆ ಯಾವ ರೀತಿ ಬಟ್ಟೆ ತಗೋತಾ ಇದೀನಿ ತೋರಿಸ್ಬೇಕಾ ಯಾವ ರೀತಿ ಆಪ್ಷನ್ಸ್ ಇದೆ ಮಗುದು ಬಟ್ಟೆ. ಅಯ್ಯೋ ನನ್ನ ಡಿಸ್ಟ್ರಾಕ್ಟ್ ಮಾಡಿದ್ರು. ಸೊ ಯಾವ್ಯಾವ ಬಟ್ಟೆನ ನಾನು ಎಲ್ಲಿಂದ ಶಾಪ್ ಮಾಡಿದ್ದೀನಿ ಗಂಡು ಮಗು ಆಗಿರೋದ್ರಿಂದ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ರೆ ಲೆಟ್ ಮೀ ನೋ, ಡೆಫಿನೆಟ್ ಆಗಿ ಹಾಕ್ತೀನಿ ಆಯ್ತಾ ವೆಬ್ಸೈಟ್ಸ್ ಎಲ್ಲ. ಬಟ್ ರಿಯಲಿ ಚೆನ್ನಾಗಿದೆ, ನನಗೆ ಖುಷಿ ಆಯ್ತು. ಓಹೋ ಏತ್ ಕೊರ್ಲುಂಡು. ಇದರಲ್ಲಿ 2 ಮನೇಲಿ ಹಾಕೋದಕ್ಕೆ 2 ಹೊರಗಡೆ ಹಾಕೋದಕ್ಕೆ. ಸೋ ಸ್ಟೈಲಿಶ್. ನಾನು ಹುಡುಕಿ ತಗೋತೀನಿ, ಸುಮ್ಮನೆ ತಗೊಳ್ಳಲ್ಲ. ಸ್ಟೈಲಿಶ್ ಆಗಿರ್ಬೇಕು, ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರ್ಬೇಕು ಅಂತ. ಅದು ನಾವೇ ಸ್ಟೈಲಿಶ್ ಅಲ್ಲ, ಹಾಗಾಗಿ ನಮ್ಮ ಪಾಪು ಬಟ್ಟೆ ಅದಕ್ಕಿಂತಲೂ ಸ್ಟೈಲಿಶ್. ಸ್ವಲ್ಪ ದಿನದಲ್ಲಿ 3 months ಆಗುತ್ತೆ ಅಲ್ವಾ. ಅದಾದ್ಮೇಲೆ ಏನೇನ್ದ್ರಲ್ಲಿ ಆಟಾಡ್ಬೋದು ಅದನ್ನೆಲ್ಲ ಓಪನ್ ಮಾಡಿದೀವಿ ಇವಾಗ್ಲೇ. ಈ ತರನೇ ಸುಲಭ ಆಗುತ್ತಲ್ಲ. ಶೆಕೆಗೆ ನಾನು ಅದಕ್ಕೆ ನೋಡಿ ತೆಳು ಬಟ್ಟೆ ಆರ್ಡರ್ ಮಾಡಿದೀನಿ ಸಾಕು, ಈ ತರದೇ ಶೆಕೆಗೆ ಅಂತ. ಇದು ಚಟ್ನಿ ತರ. ಇದ್ರ ಚಡ್ಡಿ ಅಲ್ಲ ಇದು ನೋಡಿ ಟೈ ಹಾಕೊಂಡು ಆಫೀಸ್ಗೆ ಹೋಗೋದು ನಮ್ಮ ಪಾಪು. ಚಿಕ್ಕದಾವ ಇಲ್ಲ ಇವಾಗ ಸರಿ ಆಗುತ್ತೆ ಅಷ್ಟೇ. ಇವಾಗಕ್ಕಲ್ಲ, ನೆಕ್ಸ್ಟ್ ಮಂತ್ಗೂ ಆಗುತ್ತೆ. ಅದೇ ಅಮ್ಮ ನೆಕ್ಸ್ಟ್ ಮಂತ್ ನಾನು ನೋಡಿ ತರ್ದಿದ್ದು ನೋಡಿ 3 ತಿಂಗಳಿಂದ 3 ರಿಂದ 6 ತಿಂಗಳೆಲ್ಲ. ಈಗ ಒಂದ್ ಸ್ವಲ್ಪ ನೆಕ್ಸ್ಟ್ ಮಂತ್ ಹಾಕ್ಬೋದು. ಇದೆಲ್ಲ ಇದೊಂದು 5 ತಿಂಗಳ ತನಕ ಅದಾಗುತ್ತೆ. ಇದು ನೆಕ್ಸ್ಟ್ ಮಂತ್ಗೆ ಕೆಲವೊಂದು ಬಟ್ಟೆ ಚಿಕ್ಕದಿದೆಯಲ್ಲ. ಹುಟ್ಟಿರೋ ಮಗುಗೆ ಎಲ್ಲಿಂದ ಶಾಪ್ ಮಾಡೋದು ಪರ್ಫೆಕ್ಟ್ ಸೈಜಲ್ಲಿ ಸಿಗಬೇಕು ಅಂದರೆ ನೀವು ಫಸ್ಟ್ ಕ್ರೈನಲ್ಲಿ ಟ್ರೈ ಮಾಡ್ಬೋದು ಆಯಿತಾ. ಪ್ರೀಮೆಚ್ಯೂರ್ ಬೇಬೀಸ್ಗೂ ಅಲ್ಲಿ ಸಿಗುತ್ತೆ. ದ್ಯಾಟ್ಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ಸ್. ನನಗೆ ಆ್ಯಕ್ಚುಲಿ ಆ ಟೈಮ್ನಲ್ಲಿ ಗೊತ್ತಿರಲಿಲ್ಲ. ನಾನು ಅಮೆಝಾನಿಂದ ಶಾಪ್ ಮಾಡಿದ್ದು ಒಂದು ಸ್ವಲ್ಪ ದೊಡ್ಡ ಸೈಜ್ ಆಗಿತ್ತು. ಬಟ್ ಇವಾಗ ಐ ಆಮ್ ಅವೇರ್. ರಿಮೆಂಬರ್, ಬೇಬೀಸ್ನ ಯಾವತ್ತೂ ಕಂಪೇರ್ ಮಾಡಬೇಡಿ. ಕೆಲವೊಬ್ರು ಬೇಗ ರೋಲಿಂಗ್ ಟ್ರ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ, ಇನ್ನು ಕೆಲವೊಬ್ರು ಸ್ವಲ್ಪ ನಿಧಾನಕ್ಕೆ ಮಾಡ್ಬೋದು. ಬಟ್ ಇಟ್ಸ್ ಆಬ್ಸಲ್ಯೂಟ್ಲಿ ಫೈನ್. ತೀರಾ ಜಾಸ್ತಿ ಲೇಟ್ ಆದಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಿದ್ರೆ ಆಯಿತು. 3 to 6 months. ಈ ಟಿವಿ ಮಾತ್ರ ಇದೆ. ಇವ್ರಿಗೆ ನೋಡಿದ್ರೆ ಝೀನು ಬೇಕಂತ. ನಮ್ಗೆ ಮಾತಾಡೋ ರಿಮೋಟು ಮತ್ತೆ ಜಿ ಕನ್ನಡ ದಿನಕ್ಕೆ 99 ರೂಪಾಯಿ ಯಾರು ಕೊಡ್ತೀರಾ? ನೋಡ್ಲಿಕ್ಕೆ ಕಷ್ಟ. ಅದು ಕಷ್ಟ ಕೊಡೋದು. ದಿನಕ್ಕೆ 100 ರೂಪಾಯಿ ಅನ್ಕೋ. ದಿನಕ್ಕೆ 100 ರೂಪಾಯಿ ಅಂದ್ರೆ 3000 ಹಾಕ್ತಾರ. ಮತ್ತೆ ನಿಜ ಅಲ್ವಾ? ಬರೀ ಕಣತ 3000 ಜಾಸ್ತಿ ಆಗುತ್ತೆ. ಜಾಸ್ತಿ ಅಣ್ಣತ ವರ್ಷಕ್ಕೆ ದಿನಕ್ಕೆ ಜಾಸ್ತಿ ದಿನಕ್ಕೆ ಬರ್ತಿದ್ದ ನಾನು ಬೇಡಮ್ಮ, ಜಾಸ್ತಿ ಆಯ್ತು. ಬೇಡವಾ? ತಿಂಗಳಿಗೆ 3000. ಇವತ್ತು ಅಣ್ಣ ಬಂದ್ಮೇಲೆ ಹೇಳು ನಮ್ಗೆ ಜಿ ಕನ್ನಡ ಬೇಕಣ್ಣ ಇವತ್ತು ಹಾಕ್ಸಿ ಅಂತ. 3000 ಜಾಸ್ತಿ ಆಯ್ತು ಬೇಡ. ಅವ್ರು ನೋಡಿ ಮಾಡ್ತಾ ಇದ್ದಾರೆ. ಬೇಡ ಅಂದ್ರೆ ಹೇಳಿ, ಅಲ್ಲಿ ನೋಡಿ ಹಾಕ್ತಾ ಇದ್ದಾರೆ. ನೋಡಿ ಅಲ್ಲಿ ದೀಪು ಸುಮ್ಮನೆ ಆ ಕಡೆ ಇರೋ. ಯಾಕೆ? ಹೌದಾ ದೀಪು? ದಿನಕ್ಕೆ 99 ರೂಪಾಯಾ? ದಿನಕ್ಕಲ್ಲ, ತಿಂಗಳಿಗೆ. ಬುದ್ಧಿ ಬೇಕು ಅವಳಿಗೆ. ತಿಂಗಳಿಗೆ 99 ಆದ್ರೂ ಪರವಾಗಿಲ್ಲ, ಅದು ಬಂದ್ರೆ ಸಾಕಲ್ಲ. ಅದ್ರಲ್ಲಿ ತುಂಬಾ ಪ್ರೋಗ್ರಾಮ್ ಇರ್ತದೆ. ಅದ್ ಹೆಂಗೆ ನಾವೇ ಹಾಕತರ ಹಂಗೆ ಒಂದು ರಿಮೋಟ್ ತಂದ್ಬಿಡಪ್ಪ. ಜಿ ಕನ್ನಡ ಹಂಗೆ ಕಲರ್ಸ್ ಕನ್ನಡ ಅಂತ ಹೇಳಕ್ಕೆ. ಇಲ್ಲದ್ರೆ ತಾತನಿಗೆ ತುಂಬಾ ಕಷ್ಟ. ನಾವಾದ್ರೂ ನೋಡುದಿಲ್ಲ. ತಾತಂಗೆ ಏನ್ ಹೇಳಿದ್ರು ಅವ್ರು ಹೇಳೋ ಭಾಷೆ ಟಿವಿಗೆ ಅರ್ಥ ಆಗ್ಬೇಕಲ್ಲ. ಅಲ್ಲಿಟ್ಟು ಮಾತಾಡ್ಬೇಕು, ಹಲ್ಲು ತೆಗ್ದು ಮಾತಾಡಿದ್ರೆ ಟಿವಿಗೆ ಅರ್ಥ ಆಗುತ್ತೆ. ಜಯ ಕನ್ನಡ ಅಂದೆ. ನಿಮ್ಗೆ ಯಾವ್ದು ಬೇಕು? ಯಾವ್ದಾದ ನಂದೆ ಮಾಮೂಲಿ ಕನ್ನಡ ನೋಡ್ತಾ ಇದೀವಲ್ಲ. ಯಾವುದು ಮಾಮೂಲಿ? ಈ ಕನ್ನಡ. ಎಲ್ಲರಿಗೂ ನಮಸ್ತೆ ಅನ್ನಿ. ಎಲ್ಲರೂ ಹೇಳ್ತವ್ರೆ ತಾತ ಎಲ್ಲ ಅಂತ ಕೇಳ್ತವ್ರೆ ಎಲ್ಲರೂ. ನಮಸ್ತೆ ಅನ್ನಿ. ಯಾರಿಗೂ ಕೇಳಕ್ಕಲ್ಲ ನನ್ನ, ನೀನು ಹೇಳೋದಷ್ಟೇ. ಕೇಳ್ತವ್ರ ಕಣಪ್ಪೋ. ಇವಮ್ಮ ಮಾಮೂಲಿ ಐತಿ, ಭಾರಿ ಓಡಿಸ್ತಂದ. ಅವಮ್ಮನ ಹೆಸರೇನು? ಅಮ್ಮನ ಹೆಸರು ಅನು ಅಂತ. ಅನು ಅಂತನಾ? ಅಲ್ವಾ? ಚೆನ್ನಾಗಿ ಮಾಡ್ತೈತ ಅವಮ್ಮ? ಚೆನ್ನಾಗಿ ಮಾಡ್ತೈತ ಅವಮ್ಮ ಕಾರ್ಯಕ್ರಮ? ನಡೆದಿದೆ, ಭಾರಿ ಓಡಿಸ್ತಂದ ಐತೆ. ಏನೋ ಮಾಡಕ್ಕಲ್ವ? ಅನುಶ್ರೀಗೆ ಅವ್ರು ಹೇಳೋದು ಅನು. ನನಗೆ ಅನುಶ್ರೀನ ಗುರ್ತುಂಡು. ಜಯ ಕನ್ನಡ ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್.
ಎಂಕೋರ ಪಾಡ್ಲೆ ಮ್ಯಾನ್ ಪೋಪೆ ಬಾಲೆ ಮಿನಿ ಬುಲ್ತುಂಡ ಎಷ್ಟು ಪೀಸ್ ಇದೆ? ಹಾಂ ಸಾಕು, ನಿಮ್ಮ 3 ಜನರಿಗೆ ಸಾಕು. ಚಿಕನ್ ಬಿರಿಯಾನಿ, ಹಸ್ರನ್ನ, ನಿಮ್ದು ಬಿಳಿ ಅನ್ನ. ಅದರಲ್ಲಿ ಚಿಕನ್ ಉಂಟು ಅವನಿಗೆ. ಒಂದು ಕೆತ್ತೊಳ್ಳೆ ನಿಕ್ಲು, ಕೆತ್ತೊಳ್ಳೆ ಪಾಡೊಳ್ಳೆ, ಎಪ್ಲೆ. ರೈಸ್ ಇತ್ತು ಕಾಡು. ಏನು ತಿಂತಾರ ಅಲ್ಲ, ಯಾರು ಅಂತೀನಿ, ನಂಗೆ ಯಾರು ಅಂತಲ್ಲ, ಒಟ್ಲೋಗ್ತೀನಿ. ಇವತ್ತು ನನಗೆ ಬಿರಿಯಾನಿ ಬೇಕು ಅಂತ ಆಸೆ ಆಗಿತ್ತು, ಅಮ್ಮ ಮಾಮಿಗೆ ಕಬಾಬ್ ಬೇಕು ಅಂತ ಆಸೆ ಆಗಿತ್ತು. ಸೊ ಎಲ್ಲರೂ ಆಸೆ ತಕ್ಕಂತೆ ನಂದನ ಪ್ಯಾಲೇಸಿಂದ ಆರ್ಡರ್ ಮಾಡಿದ್ವಿ. ಅಲ್ಲ, ರಾಗಿದ ಪಾಲ್ಯ? ನೀವು ಫುಲ್ ಖಾಲಿ ಆಯ್ತಲ್ಲ. ಹಿರಿಗೆ ಎಷ್ಟು ಆಗ್ತದೆ ದೊಣ್ಣೆ ಬಿರಿಯಾನಿ? ಅದು ಟೇಸ್ಟ್ ಉಂಟು. ಬಾಯಿಗೆ ಹಾಕಿ. ಹತ್ತು ಒಟ್ಟೊಟ್ಟಿನ ಸುದ್ದಿ ಹೆಚ್ಚು ಕಾರಣ ಅಪ್ಪಾಜಿ ಪಂತ ಸೇರ್ತ ಬರ್ಪುಜಿಂದು ದೀಪುಡ ಮತ್ತೆ ದೀಪಕ್ಕೆ ಹೇಳೋರು ಅಂದ್ರೆ ದೀಪಕ್ಕೆ ಮರ್ತೋಯ್ತಾಗದ್ರೆ. ಇದಾಗಿತ್ತು ಅ ವೆರಿ ಸಿಂಪಲ್ ಸಂಡೇ ಇನ್ ಆ ಲೈಫ್. ಈ ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನ್ನಡತಿಯನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಆದಷ್ಟು ಬೇಗ ಮತ್ತೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.